ಇಷ್ಟು ವರ್ಷಗಳು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಬೇರೆ ಬೇರೆ ತರಹದ ವಿಭಿನ್ನವಾದ ಪಾತ್ರಗಳು. ಬರ್ತಾ ಬರ್ತಾ ಯಾಕೋ ಒಂದು ಚಿಕ್ಕ ಬೇಜಾರು ಕಾಣಿಸ್ತು ನಿಮ್ಮ ಮಾತಲ್ಲಿ. ಅಂದರೆ ಈ ಅತ್ತೆ ಅಮ್ಮ ಪಾತ್ರಗಳಿಗೆ ಸೀಮಿತ ಮಾಡಿಬಿಡ್ತಾರೆ ಅನ್ನೋವಂಥ ಒಂದು ಬೇಸರ. ಟೈಪ್ ಕಾಸ್ಟ್ ಆದ್ರಿ ಅಂತ ಅನಿಸುತ್ತಾ ಯಾವುದೋ ಒಂದು ಮೂಮೆಂಟಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ? ಇರುತ್ತೆ, ಅದು ಎಲ್ಲ ಕಲಾವಿದರಿಗೆ ಯಾವತ್ತೂ ಒಂದು ಮೊದಲೇದಾಗಿ ತೃಪ್ತಿ ಅನ್ನೋದಿರಲ್ಲ. ಎಷ್ಟೇ ಪಾತ್ರಗಳು ಮಾಡಿದ್ರು, ಎಷ್ಟೇ ವಿಭಿನ್ನವಾದ ಪಾತ್ರಗಳು ಮಾಡಿದ್ರು, ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಆದರೆ ಆ ಒಂದು ಬೇಜಾರಿದೆ. ಕೆಲವೊಂದು ಸಿನಿಮಾಗಳು ನಾನು ಒಂದು ಎಕ್ಸ್ಪೀರಿಯನ್ಸಿಗೆ ಮಾಡಿದೆ. ಈಗ ಕೆಲವು ಹೊಸ ಡೈರೆಕ್ಟರ್ಗಳು ಅವರು ಈ ರೀತಿ ಬೇರೆ ರೀತಿ ಅವ್ರ ವರ್ಕಿಂಗ್ ಪ್ಯಾಟ್ರನ್ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಅವರಿಂದ ಏನಾದ್ರು ಕಲಿಬೋದು ಅನ್ನೋ ವಿಷಯಕ್ಕೂ, ಅಥವಾ ಇದೇ ಥರ ಒಂದು ಎಕ್ಸ್ಪೆರಿಮೆಂಟ್, ಅಥವಾ ಕೆಲವೊಂದು ಕಡೆ ಫ್ರೆಂಡ್ಶಿಪ್ಪಿಗೆ ಮಾಡಿದ್ದೀನಿ, ಕೆಲವೊಂದು ಕಡೆ ಆಬ್ಲಿಗೇಷನ್ ಮಾಡಿದ್ದೀನಿ. ಎಲ್ಲನೂ ಬ್ಯಾಕ್ ಫೈರ್ ಆಗಿದೆ ಅಂತ ಅಲ್ಲ, ಕೆಲವೊಂದು ಪಾತ್ರಗಳು ಮಾಡಿದ್ದು ನನಗೆ ಒಪ್ಕೊಂಡಾಗ ಇದ್ದಂಥ ಒಂದು ಖುಷಿ, ಆ ಚಿತ್ರ ಅಥವಾ ನನ್ನ ಪಾತ್ರ ತೆರೆ ಮೇಲೆ ನೋಡಿದಾಗ ಬೇಜಾರಾಗಿರೋವಂಥ ಸನ್ನಿವೇಶಗಳು ಇದೆ. ಸೊ ಈಗೇನು ಅಂತಂದರೆ, ಇನ್ನು ಮುಂದೆ ನಾನು ಐ ವಾಂಟ್ ಟು ಬಿ ಕೇರ್ಫುಲ್. ಏಕೆಂದರೆ ಒಂದು ಪಾತ್ರ ಮಾಡಿದ್ರೆ ಅದನ್ನು ನೋಡಿದವ್ರಿಗೂ ಒಂದು ಖುಷಿ ಆಗಬೇಕು. ಯಾಕಪ್ಪ ಇವ್ರು ಈ ಥರ ಪಾತ್ರ ಮಾಡಿದ್ರು ಅಂತ ಅವ್ರಿಗೂ ಅನ್ನಿಸ್ಬಾರ್ದು, ಅಥವಾ ಈ ಥರ ಒಂದು ಟೈಪ್ ಕ್ಯಾಸ್ಟ್ ಆ ಥರ ಒಂದು ಇಮೇಜು ಬರಬಾರ್ದು. ಜೊತೆಗೆ ಮಾಡಿದ್ದಕ್ಕೆ ನನಗೂ ಒಂದು ಖುಷಿ ಇರಬೇಕು. ಸೊ ಹಾಗಾಗಿ ಐ ವಾಂಟ್ ಟು ಬಿ ಮೋರ್ ಕೇರ್ಫುಲ್ ಅಷ್ಟೇ.